ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಾನಿವತ್ತು ಮಾಡಲಿಕ್ಕೆ ಹೊರಟಿರುವಂಥದ್ದು ಮಟನ್ ಪಪ್ಸಿದ್ದು ಸುಕ್ಕ ಮಾಡುವಂತ ಹೇಳಿ. ನನಗೆ ಸ್ವಲ್ಪ ಟೊಮೆಟೊ ನೀರು ಇಟ್ಟಿದ್ದೇನೆ. ಅಂದರೆ ಪಪ್ಸ್ ಸುಕ್ಕಕ್ಕೆ ಟೊಮೆಟೊ ಸಾರು ಮಾಡಿ ಊಟ ಮಾಡುವಂತೇಳಿ. ನಾನೀಗ ಪಪ್ಸಿದ್ದು ಹೇಗೆ ಸುಕ್ಕ ಮಾಡೋದಂತ ಹೇಳಿಕೊಡ್ತೀನಿ. ಅದಕ್ಕೆ ಪಪ್ಸಲ್ಲಿ ತುಂಬ ರಕ್ತ ಇರುತ್ತೆ. ನೀವು ಸ್ವಲ್ಪ ಹಳದಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ಟು ಬಿಡಿ. ಮತ್ತು ಸ್ವಲ್ಪ ಹಳದಿ ಹಾಕಿ ಚೆನ್ನಾಗಿ ತೊಳೆದು ಬಿಡಿ. ಯಾಕೆಂದರೆ ಅದರದ್ದು ರಕ್ತ ತುಂಬ ಇರೋದರಿಂದ ಅದೊಂಥರ ಇದು ಬರ್ತದೆ, ಒಂಥರ ತಿನ್ನಲಿಕ್ಕೆ ಒಳ್ಳೆಯದಲ್ಲದು. ಈಗ ನೋಡಿ, ಒಂದು ಕುಕ್ಕರಿಗೆ ನಾನು ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಇದು ಫ್ರೈ ಮಾಡಿದೆ ಒಂದು ಕಡೆ. ಇನ್ನೊಂದು ಕಡೆ ಮೆಣಸನ್ನು ಸ್ವಲ್ಪ ಬಿಸಿ ಮಾಡೋದಂದರೆ ಫ್ರೈ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ರುಬ್ಬಿದ್ದೇನೆ. ಈಗ ಅದಕ್ಕೇನೆ ನೋಡಿ ಆ ಮಸಾಲೆ ಹಾಕಿದ್ದೇನೆ ರುಬ್ಬಿದ್ದು. ಅದರಲ್ಲಿ ಏನಿಲ್ಲ, ಖಾಲಿ ಮೆಣಸು ಮಾತ್ರ ರುಬ್ಬಿದ್ದು. ಸ್ವಲ್ಪ ನಾನು ಹಾಕುವಾಗ ಸ್ಕಿಪ್ ಆಯಿತು ವಿಡಿಯೋ. ಈಗ ಅದನ್ನು ಸ್ವಲ್ಪ ಮೆಣಸು ಹಾಕಿ ಅದ ನಂತರ ಕೊತ್ತಂಬರಿ ಹುಡಿ ಹಾಕ್ತೇನೆ. ಕೊತ್ತಂಬರಿ ಹುಡಿ ಹಾಕಿದ ಮೇಲೆ ಮೀಟ್ ಮಸಾಲದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಪೌಡ್ರ್ ಹಾಕಿ, ಅದರ ನಂತರ ಮೀಟ್ ಮಸಾಲೆ ಪುಡಿ ಆದಮೇಲೆ ಗರಂ ಮಸಾಲೆ ಪೌಡ್ರ್ ಕೂಡ ಹಾಕಿ, ಅದೆಲ್ಲ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ನಾನು ಯಾವಾಗಲೂ ಮನೆಯಲ್ಲಿ ಮಾಡಿ ಇಡ್ತಿದ್ದೆ, ಅದೆಲ್ಲ ಈಗ ಖಾಲಿಯಾಗಿದೆ. ಅಂದರೆ ತಂದಾಗಬೇಕು. ಬೆಳ್ಳುಳ್ಳಿಗೆ ತುಂಬ ರೇಟ್ ಹಾಕಿ ಹೋಗಿದೆ. ಅದರಿಂದ ಸ್ವಲ್ಪ ಪ್ಯಾಕೆಟೇ ತಂದು ನಾನು ಹಾಕಿದ್ದೇನೆ. ಈಗ ನೋಡಿ, ಇದು ಫ್ರೈ ಆಗ್ತಾ ಉಂಟು ನೋಡಿ. ಫ್ರೈ ಆದಮೇಲೆ ಸ್ವಲ್ಪ ಚಕ್ಕೆ ಕೂಡ ಹಾಕಿ, ಚಕ್ಕೆ ಹಾಕಿದರೆ ಒಂದು ಸ್ವಲ್ಪ ಫ್ಲೇವರ್ ತುಂಬ ಟೇಸ್ಟ್ ಬರುತ್ತೆ. ಈಗ ನೋಡಿ, ನಾನು ಮಟನ್ ತೊಳೆದು ಕ್ಲೀನ್ ಮಾಡಿಟ್ಟು ಈಗ ಅದನ್ನು ಹಾಕ್ತಾಯಿದ್ದೇನೆ. ನೋಡಿ, ಒಂದು ಸ್ವಲ್ಪ ಕೂಡ ರಕ್ತ ಇಲ್ಲ ನೋಡಿ, ಚೆಂದ ಕ್ಲೀನಾಗಿದೆ. ಹೀಗೇ ಮಾಡಿ, ಯಾಕೆಂದರೆ ರಕ್ತ ಯಾವಾಗಲೂ ನಾವು ತಿನ್ನಬಾರ್ದು, ಒಳ್ಳೆಯದಲ್ಲ. ಮಾಂಸವನ್ನು ಎಷ್ಟು ನಾವು ತೊಳಿತೀವಿ, ಎಷ್ಟು ಬೇಯಿಸ್ತೀವಿ ಅಷ್ಟೇ ಟೇಸ್ಟ್ ಬರುತ್ತೆ. ಮತ್ತು ಟೇಸ್ಟ್ ಅಂದರೆ ಒಂದು ಹೆಲ್ತಿಗೆ ಒಳ್ಳೆಯದಂತ ಅಷ್ಟೇ. ಮತ್ತು ನೋಡಿ, ಕುಕ್ಕರನ್ನು ಮುಚ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ಇಡಿ, ನನ್ನ ಹತ್ರ ಇರಲಿಲ್ಲ, ನಾನು ಹಾಕಲಿಲ್ಲ. ನಂತರ ಮುಚ್ಚಿಡ್ತಾ ಇದ್ದೇನೆ. ಹೀಗೇ ಮಾಡಿ ನೋಡಿ. ನನ್ನ ಚಾನಲನ್ನು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರಾದರೂ ಪರವಾಗಿಲ್ಲ ಶೇರ್ ಮಾಡಿ.